ಇನ್ನು ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಕೂಡ ಹೆಚ್ಚಳವಾಗ್ತಾ ಇದೆ. ಹೀಗಾಗಿ ಸಂಜೆ 5 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ಕೂಡ ನಡೆಯೋದಿದೆ. ಆರೋಗ್ಯ ಇಲಾಖೆಯ ಅಧಿಕಾರಿಗಳಿರ್ತಾರೆ ಈ ಸಭೆಯಲ್ಲಿ. ಸಿಎಂ ಹಾಗೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮುಂಜಾಗ್ರತಾ ಕ್ರಮದ ಕುರಿತು ಸಿಎಂ ಸಿದ್ದರಾಮಯ್ಯ ಚರ್ಚೆಯನ್ನ ಮಾಡೋರಿದ್ದಾರೆ. ಕಾವೇರಿ ನಿವಾಸದಲ್ಲಿ ಸಭೆಯನ್ನ ನಡೆಸೋರಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಗಮನಿಸಿರಬಹುದು ನೀವು, 30 ಇರುವಂತಹ ಕೇಸಸ್ಗಳು ಏಕಾಏಕಿ ಏರಿಕೆಯಾಗುತ್ತೆ. ಒಂದೊಂದು ವಲಯದಲ್ಲಿ 10-20 ಕೇಸ್ಗಳು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಸ್ಕ್ರೀನ್ನಲ್ಲೂ ಕೂಡ ನೋಡ್ಬೋದು ನೀವು. ಬೆಂಗಳೂರು ಒಂದರಲ್ಲೇ ಅತಿ ಹೆಚ್ಚು ಕೇಸಸ್ಗಳು ಬರ್ತಾ ಇದೆ. ಎಲ್ಲ ಕೊರೋನಾ ಅಲೆಗಳಲ್ಲೂ ಕೂಡ ನಾವು ಇದನ್ನೇ ನೋಡಿದ್ವಿ. ರಾಜ್ಯದಲ್ಲಿ ಒಟ್ಟಾರೆ ಸಿಗುವಂಥ ನಂಬರ್ಸ್ಗಳಿಗೆ ಈಕ್ವಲ್ ಆಗಿ ಬೆಂಗಳೂರಿನ ಪಾಸಿಟಿವ್ ಕೇಸ್ಗಳಿರುತ್ತೆ. ಅಷ್ಟರ ಮಟ್ಟಿಗೆ ಬೆಂಗಳೂರಿನಲ್ಲಿ ಪ್ರಕರಣಗಳು ಕಂಡು ಬರ್ತಾ ಇದೆ. ಹಾಗಾಗಿ ಟೆಸ್ಟಿಂಗ್ ಪ್ರಮಾಣವನ್ನು ಕೂಡ ಹೆಚ್ಚಳ ಮಾಡೋದಕ್ಕೆ ಕ್ರಮ ಕೈಗೊಳ್ಳಲಾಗಿದೆ. ಮತ್ತೊಂದು ಕಡೆಯಲ್ಲಿ ಇವತ್ತು 5 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ಇರುತ್ತೆ. ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಇರ್ತಾರೆ. ಇನ್ನು ಬೆಂಗಳೂರಿನಲ್ಲಿ ಹೇಳಿದಾಗೆ 71ಕ್ಕೆ ಏರಿಕೆಯಾಗಿದೆ ಸೋಂಕಿತರ ಸಂಖ್ಯೆ. ಮಹದೇವಪುರ ವಲಯ ಕೊರೋನಾ ಹಾಟ್ಸ್ಪಾಟ್ ಆಗಿದೆ. ಮಹದೇವಪುರ ಬೆಂಗಳೂರು ದಕ್ಷಿಣದಲ್ಲಿ ಅತಿ ಹೆಚ್ಚು ಕೇಸ್ಗಳು ದಾಖಲಾಗ್ತಾ ಇದ್ದಾವೆ. ಅಚ್ಚರಿ ಹುಟ್ಟಿಸೋದು, ಕೆಲವೊಂದು ವ್ಯಕ್ತಿಗಳಲ್ಲಿ ಕಂಡು ಬಂದಿರುವಂತಹ ಕೊರೋನಾ ಪಾಸಿಟಿವ್ ಕೇಸ್ಗಳೇನಿದಾವೆ ಅದಕ್ಕೆ ಟ್ರಾವೆಲ್ ಹಿಸ್ಟ್ರಿ ಕೂಡ ಇಲ್ಲ. ಇದು ಆರೋಗ್ಯ ಇಲಾಖೆಯ ನಿದ್ದೆಗೆಡಿಸುವಂತ ಕೆಲಸ ಕೂಡ ಹೌದು. ಬೆಂಗಳೂರು ಒಂದರಲ್ಲಿ 71 ಸಂಖ್ಯೆ ಕಾಣಿಸ್ತಾ ಇದೆ ಸೋಂಕಿತರ ಸಂಖ್ಯೆ. ಈಗ ಸದ್ಯಕ್ಕೆ ಕೋವಿಡ್ ಬಗ್ಗೆ ಹೆಲ್ತ್ ಡಿಪಾರ್ಟ್ಮೆಂಟಿಂದ ನಾವು ಡೈರೆಕ್ಷನ್ಸ್ ಅವೈಟ್ ಮಾಡ್ತಾ ಇದ್ದೇವೆ. ನಮ್ಮ ಗಮನಕ್ಕೆ ಏನು ಬಂದಿದೆ ಅಂದರೆ, ಸಾರಿ ಕೇಸಸ್ ಏನು ನಮಗೆ ರಿಪೋರ್ಟ್ ಆಗ್ತದೆ ನಮ್ಮ ಹಾಸ್ಪಿಟಲ್ಸ್ನಲ್ಲಿ, ಅದರದ್ದು ಕಂಪಲ್ಸರಿಯಾಗಿ ನಾವು ಕೋವಿಡ್ ಇನ್ಸ್ಪೆಕ್ಷನ್ ಅಥವಾ ಕೋವಿಡ್ ಟೆಸ್ಟಿಂಗ್ ಮಾಡ್ತೀವಿ. ಸಾರಿ ಅಂದರೆ ಸೆವಿಯರ್ಲಿ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ವಿಚ್ ಆರ್ ಅಡ್ಮಿಟೆಡ್ ಕೇಸಸ್. ದರ್ ಇಸ್ ಅ ಮೆಥಡ್ ಆಲ್ಸೋ ಫಾರ್ ದ ಹಾಸ್ಪಿಟಲ್ಸ್ ಟು ಗಿವ್ ದ ಇನ್ಫಾರ್ಮೇಷನ್. ದ್ಯಾಟ್ ವಿಲ್ ಬಿ ಟೆಸ್ಟೆಡ್. Otherwise, ನಮ್ಮ ಹತ್ರ ಟೋಟಲ್ 71 cases are reported, active cases have been reported. According to preliminary advice, we are not very, that doesn't seem to be much of virulence or anything in these cases. It is just like self-limiting kind of issue. But we'll wait for further instructions from government. Because government ಏನು ತೀರ್ಮಾನ ಮಾಡ್ತೀವಿ ಅದರ ಆಧಾರದ ಮೇಲೆ ನಾವು ಮುಂದೆ ಕೆಲಸ ಮಾಡ್ತೀವಿ. ಟೋಟಲ್ ಕೇಸಸ್ ವಿ ಹ್ಯಾವ್ ರಿಪೋರ್ಟೆಡ್ ಇನ್ ಬ್ಯಾಂಗ್ಳೂರ್ ಅರೌಂಡ್ 71. ಯಾವ ಭಾಗದಲ್ಲಿ ಹೆಚ್ಚು ದಾಖಲಾಗಿದೆ ಪಾಸಿಟಿವ್? ಸೌತ್ ಮತ್ತು ಮಹದೇವಪುರದಲ್ಲಿ 16 and 14 ಕೇಸಸ್ ವಿ ಹ್ಯಾವ್ ಗಾಟ್ ರೆಕಾರ್ಡ್. ಸ್ಟೇಟ್ಗೆ ಅಪ್ಲೋಡ್ ಮಾಡಿದ್ದಾರೆ ಸರ್. ಇದು 71 ಕೇಸ್ ರಿಪೋರ್ಟ್. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಷ್ಟು ಕೊರೋನಾ ಕೇಸ್ಗಳು ದಾಖಲಾಗಿದೆ, ಅದರ ಜೊತೆಗೆ ಬೆಂಗಳೂರು ಒಂದರಲ್ಲಿ ಯಾವ್ಯಾವ ವಲಯದಲ್ಲಿ ಎಷ್ಟು ಕೇಸಸ್ಗಳಿದೆ ಅನ್ನೋದನ್ನ ಗಮನಿಸೋದಾದ್ರೆ ನಾವು ಬೆಂಗಳೂರಿನಲ್ಲಿ ಮಾತ್ರನೇ, ಬೆಂಗಳೂರು ಕೇಂದ್ರದಲ್ಲಿ 5 ಕೇಸಸ್ಗಳಿದೆ, ಬೊಮ್ಮನಹಳ್ಳಿಯಲ್ಲಿ 7 ಇದೆ, ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ರೆ ಮಹದೇವಪುರದಲ್ಲಿ 17 ಇದೆ, ದಕ್ಷಿಣದಲ್ಲಿ 14 ಇದೆ, ಪೂರ್ವ ಭಾಗದಲ್ಲಿ 13 ಇದೆ, ಹಾಗೆ ಬೆಂಗಳೂರು ಪಶ್ಚಿಮದಲ್ಲಿ 10 ಕೇಸ್ ದಾಖಲಾಗಿದೆ, ದಾಸರಹಳ್ಳಿಯಲ್ಲಿ 1 ಕೇಸ್ ದಾಖಲಾಗಿದೆ, ಬೊಮ್ಮನಹಳ್ಳಿಯಲ್ಲಿ 7 ಕೇಸ್ ದಾಖಲಾಗಿದೆ, ಹಾಗೆ ಕೇಂದ್ರದಲ್ಲಿ ಬೆಂಗಳೂರು ಕೇಂದ್ರದಲ್ಲಿ 5 ಕೇಸ್ ಇದೆ, ಯಲಹಂಕದಲ್ಲಿ 4 ಕೇಸ್ ಇದೆ. ಪಾಸಿಟಿವ್ ಕೇಸ್ಗಳ ನಂಬರ್ಸ್ಗಳನ್ನ ನೋಡೋದಾದ್ರೆ ದಾಸರಹಳ್ಳಿಯಲ್ಲಿ 1, ಹಾಗೆ RR ನಗರದಲ್ಲಿ 1 ದಾಖಲಾಗಿದೆ. ಆಮೇಲೆ ನೆನಪಿರಲಿ, ಇನ್ನೂ ಕೂಡ ಟೆಸ್ಟಿಂಗ್ ಪೂರ್ಣ ಪ್ರಮಾಣದಲ್ಲಿ ಆರಂಭ ಆಗಿಲ್ಲ, ಕಿಟ್ಗಳ ಕೊರತೆ ಇರೋದ್ರಿಂದ. ಈಗ ಬೆಂಗಳೂರಿನಂಥ ನಗರದಲ್ಲಿ ಟೆಸ್ಟಿಂಗ್ಗಳ ಆರಂಭ ಆದಮೇಲೆ ಪಾಸಿಟಿವ್ ಕೇಸ್ಗಳ ಸಂಖ್ಯೆ ಕೂಡ ಸಾಮಾನ್ಯವಾಗಿ ಜಾಸ್ತಿ ಬಂದೇ ಬರುತ್ತೆ. ಟೆಸ್ಟಿಂಗ್ ಪ್ರಮಾಣ ಹೆಚ್ಚಾದಾಗ ಕೇಸಸ್ಗಳ ಸಂಖ್ಯೆ ಕೂಡ ಹೆಚ್ಚಳವಾಗುತ್ತೆ.